ನಡೆಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಈ ಬಾರಿ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂತಹ ಎಚ್.ಸಿ. ಬಾಲಕೃಷ್ಣರವರು ಬುಧವಾರ ತಿಪ್ಪಸಂದ್ರದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾಗಡಿ ಕ್ಷೇತ್ರದಲ್ಲಿರುವ ಎಲ್ಲಾ ಸ್ಮಶಾನಗಳ ಕುರಿತಾಗಿ ಮಹತ್ತರವಾದ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಲವಾರು ವರ್ಷಗಳಿಂದ ಕುದೂರು ಸಾರ್ವಜನಿಕ ಚಿರಶಾಂತಿಧಾಮದ ಕುರಿತಾದ ಪ್ರತಿಭಟನೆಗೆ ಇನ್ನಾದರೂ ಮುಕ್ತಿ ಸಿಗಬಹುದಾ ಎಂಬುದನ್ನು ಕಾದು ನೋಡಬೇಕಿದೆ. ಸರ್, ಈಗ ಜನಸ್ಪಂದನ ಸಭೆ ಹೇಗೆ ಇದೆ ಸರ್? ಜನಸ್ಪಂದನ ಸಭೆ ನೀವೇ ನೋಡ್ತಾ ಇದ್ದೀರಾ. ಕಳೆದ ಬಾರಿ ಯಾರು ಅರ್ಜಿ ಕೊಟ್ಟಿದ್ರು, ಇಲ್ಲಿ ಎಷ್ಟು ಸಮಸ್ಯೆ ಬಗೆಹರಿತು ಅಂತ ನಿಮ್ಮ ಮುಂದೆನೇ ಎಲ್ಲ ಚರ್ಚೆ ಮಾಡಿದ್ದೀವಿ. ಜನಸ್ಪಂದನೆ ಇನ್ನೊಂದು 6 ತಿಂಗಳು ಸರಿಯಾಗಿ ಈ ತರ ಜನಸ್ಪಂದನ ಕಾರ್ಯಕ್ರಮ ಮಾಡ್ಬಿಟ್ರೆ ಯಾವ ಕೆಲಸಗಳದ್ದು ರೈತರುಗಳದ್ದು ಇರಲ್ಲ. ಆ ರೀತಿ ಕೆಲಸಗಳಾಗ್ತವೆ. ಸ್ಮಶಾನಗಳಿಗೆ ಹೇಳಿದ್ದೀವಿ, ಅಳತೆ ಮಾಡಕ್ಕೆ ಹೇಳಿದ್ದೀವಿ ಅಧಿಕಾರಿಗಳಿಗೆ. ಅಳತೆ ಮಾಡಿದ ತಕ್ಷಣ ನಾನು MLA ಗ್ರಾಂಟೇ ಕೊಡ್ತಾ ಇದ್ದೀನಿ. ಎಲ್ಲ ಸ್ಮಶಾನಕ್ಕೂ ತಂತಿ ಬೇಲಿ ಮಾಡ್ತಾ ಇದ್ದೀವಿ. ಒಂದ್ಸರಿ ತಂತಿ ಬೇಲಿ ಮಾಡಿಬಿಟ್ಟು ಅಲ್ಲಿ ಇದು ಸ್ಮಶಾನಕ್ಕೆ ಕಾಯ್ದಿರಿಸಿದ ಜಾಗ ಅಂತಕ್ಕಂಥದ್ದನ್ನು ಹಾಕಕ್ಕೆ ಹೇಳಿದ್ದೀನಿ. ನಾನು MLA ಗ್ರಾಂಟೇ ಕೊಡ್ತಾ ಇದ್ದೀನಿ. ಎಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಸ್ಮಶಾನ ಇದಾವೆ ಎಲ್ಲಾನು ವಿಲೇಜ್ ಅಕೌಂಟೆಂಟ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ ಸರ್ವೇಯರ್ಗೆ ಹೇಳಿ ಅಳತೆ ಮಾಡ್ಸಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ.